ಹೀಗೆ ರಾಜ್ಯದಲ್ಲಿ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಕೊಪ್ಪಳ, ಬನ್ನಿ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್. ಉಕ್ಕಿ ಹರಿಯುವ ನೀರಲ್ಲಿ ಕೊಚ್ಚಿ ಹೋದ ಬೈಕ್ ಸವಾರ, ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರ, ಹಗ್ಗ ಹಿಡಿದು ಹಳ್ಳ ದಾಟಿದ ವಿದ್ಯಾರ್ಥಿಗಳು. ಒಂದೊಂದು ದೃಶ್ಯವೂ ಭಯಾನಕ. ಉತ್ತರ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಮಳೆ ಜನಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ, ಬೆಳೆಗಳನ್ನ ಸರ್ವನಾಶ ಮಾಡಿದೆ. ಹಗ್ಗ ಹಿಡಿದು ಹಳ್ಳ ದಾಟಿದ ವಿದ್ಯಾರ್ಥಿಗಳು ಯಾಮಾರಿದ್ರೆ ಅನಾಹುತ. ವಿಜಯಪುರದ ತಿಕೋಟಾ ತಾಲೂಕಿನ ತಾಜ್ಪುರ ಗ್ರಾಮದ ಹಳ್ಳ ತುಂಬಿ ಹರಿತಾ ಇದೆ. ಭರ್ತಿಯಾದ ಹಳ್ಳದಲ್ಲೇ ವಿದ್ಯಾರ್ಥಿಗಳು ಹರಸಾಹಸಪಟ್ಟು ಶಾಲೆಗೆ ತೆರಳುತ್ತಿದ್ದಾರೆ. ಹಗ್ಗದ ಸಹಾಯದಿಂದ ಹಳ್ಳ ದಾಟಿದ್ದಾರೆ. ಇಲ್ಲಿ ನೋಡಿ, ಇದು ವಿಜಯಪುರದ ಸಂಗಾಪುರದ ಎಸ್ಎಚ್ ಗ್ರಾಮ. ಉಕ್ಕಿ ಹರಿಯುತ್ತಿರುವ ಹಳ್ಳದಲ್ಲೇ 40 ವಿದ್ಯಾರ್ಥಿಗಳು ಹೇಗೆ ಹಗ್ಗ ಹಿಡಿದು ಹೋಗ್ತಿದ್ದಾರೆ ಅಂತ. ಸ್ವಲ್ಪ ಯಾಮಾರಿದ್ರೂ ಅನಾಹುತ ಕಟ್ಟಿಟ್ಟು ಬುತ್ತಿ. ಪ್ರತಿ ಬಾರಿ ಮಳೆ ಬಂದ್ರೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕೆ, ಶಾಲೆಯಿಂದ ಮನೆಗೆ ವಾಪಸ್ಸಾಗೋದಕ್ಕೆ ಈ ಹಳ್ಳ ದಾಟಲೇಬೇಕು. ಅನಿವಾರ್ಯವಾಗಿ ಹರಿಯುವ ನೀರಲ್ಲೇ ಹಗ್ಗ ಹಿಡಿದು ಹಳ್ಳ ದಾಟಿದ್ದಾರೆ. ಸೇತುವೆ ನಿರ್ಮಿಸಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಿಕೋಟಾ ಪಟ್ಟಣದಲ್ಲಿ ಶಾಲಾ ಆವರಣ ಮತ್ತು ಕ್ಲಾಸ್ ರೂಮ್ಗೂ ನೀರು ನುಗ್ಗಿ ಶಾಲಾ ಸಾಮಗ್ರಿಗಳೆಲ್ಲ ಮುಳುಗಿ ಹೋಗಿದೆ. ವಿಜಯಪುರದ ಹಲವೆಡೆ ಮಳೆಯಿಂದ ಹಾನಿ ಉಂಟಾಗಿರುವುದರಿಂದ ಮುನ್ನೆಚ್ಚರಿಕಾ ಕ್ರಮ ವಹಿಸುವಂತೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸೂಚಿಸಿದ್ದಾರೆ. ಶಿಥಿಲಾವಸ್ಥೆಯಲ್ಲಿರುವ ಶಾಲೆಗಳನ್ನು ಗುರುತಿಸಿ ಮಕ್ಕಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂತೆ ಸೂಚಿಸಿದ್ದಾರೆ. ಮಾತನಾಡಿದ್ದೀನಿ ಒಂದು ದಿವಸ ಎಲ್ಲರ ಜೊತೆ ಮಾತಾಡಿ, ಒಂದು ವಿಜಯಪುರ ನಗರದಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಇದಾಗಿದೆ. ಎಲ್ಲ ಕ್ರಮಗಳನ್ನ ನಾವು ಮಾಡಿಕೊಡ್ತೇವೆ. ಮತ್ತು ವಿಶೇಷವಾಗಿ ನಾನು ಮೊನ್ನೆನೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತು ಶಾಲಾ ಕೊಠಡಿಗಳು ಶಿಥಿಲಗೊಂಡಿದ್ದಾವೆ, ಅಲ್ಲಿ ಇವತ್ತು ದಿವಸ ಮಕ್ಕಳನ್ನ ನೀವು ಮಾಡಕ್ಕೆ ಹೋಗಬೇಡಿ, ಬೇರೆ ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ. ಕೊಚ್ಚಿ ಹೋಗ್ತಾ ಇದ್ದ ಬೈಕ್ ಉಳಿಸಿಕೊಡಲು ಯುವಕರ ಹರಸಾಹಸ, ಮೈ ನಡುಗಿಸುವಂತಹ ದೃಶ್ಯ. ರಭಸವಾಗಿ ನೀರು ಹರಿತಾ ಇದೆ. ಕೊಚ್ಚಿ ಹೋಗ್ತಿರುವ ಬೈಕ್ಗೆ 4 ಕೈ ಹಾಕಿ ಎಳಿತಿದ್ದಾರೆ. ಕಾಲು ಜಾರದ್ರೆ ಬೈಕ್ ಸಮೇತ 4 ಕೊಚ್ಚಿ ಹೋಗ್ತಾ ಇದ್ರು. ಆದ್ರೆ ಜೀವ ಒತ್ತೆ ಇಟ್ಟ 4 ಯುವಕರು ಬೈಕ್ ಮೇಲೆತ್ತಿದ್ದಾರೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ಹುಲಗೇರಿಯಲ್ಲಿ ನಡೆದಂತಹ ಘಟನೆ ಇದು. ರಣಮಳೆಗೆ ಉಕ್ಕಿದ ಹಳ್ಳ, ಬೈಕ್ ಸಮೇತ ಕೊಚ್ಚಿ ಹೋದ ಸವಾರ. ಉಕ್ಕಿ ಹರಿಯುತ್ತಿರುವ ಹಳ್ಳ, ರಭಸವಾಗಿ ಹರಿಯುತ್ತಿರುವ ನೀರಲ್ಲಿ ಬೈಕ್ ಸವಾರ ಕೊಚ್ಚಿ ಹೋಗಿದ್ದಾನೆ. ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದ ಬಳಿ 50 ವರ್ಷದ ಸುರೇಶ್ ಎಂಬುವರು ಪಂಚಾಯಿತಿ ಕೆಲಸ ಮುಗಿಸಿ ರಾತ್ರಿ ಮನೆಗೆ ತೆರಳುತ್ತಿದ್ದಾಗ ಸುರೇಶ್ ಕೊಚ್ಚಿ ಹೋಗಿದ್ದಾರೆ. ಬಾಗಲಕೋಟೆಯ ಇಳಕಲ್ನ ಸಂಗಮ್ ಕಾಲೋನಿಯಲ್ಲಿ ಹಳ್ಳಗಳು ಭರ್ತಿಯಾಗಿವೆ. ರಸ್ತೆಗೆ ನೀರು ನುಗ್ಗಿದೆ. ಹರಿಯುವ ನೀರಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಾಗಲಕೋಟೆಯ ಹಿರೇಹಳ್ಳ ಕೂಡ ತುಂಬಿ ರಸ್ತೆಗೆಲ್ಲ ನೀರು ನುಗ್ಗಿದೆ. ಮಳೆ ನೀರಲ್ಲೇ ಸಂಚರಿಸುವುದಕ್ಕೆ ಸವಾರರು ಪರದಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆ, ಜಮೀನು ಜಲಾವೃತ. ಚಿತ್ರದುರ್ಗದಲ್ಲೂ ರಣಮಳೆಯಾಗಿದ್ದು ಕೆಳಗಳಹಟ್ಟಿ ಬಳಿ 100 ಎಕರೆ ಸೂರ್ಯಕಾಂತಿ ಸರ್ವನಾಶವಾಗಿದೆ. ಈರುಳ್ಳಿ ಬೆಳೆ ನೆಲ ಕಚ್ಚಿದೆ. ಅವಿನಾಶ್ ಮತ್ತು ರೆಡ್ಡಿ ಸಹೋದರರ 30 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ನಾಶವಾಗಿದೆ. ಕೈಗೆ ಬಂತುತ್ತು ಬಾಯಿಗೆ ಬರದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ. ಅಪಾರ ಪ್ರಮಾಣದ ಸೂರ್ಯಕಾಂತಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೂರ್ಯಕಾಂತಿ ಬೆಳೆ ಇರತಕ್ಕಂಥ ಸುಮಾರು 30 ಎಕರೆ ಪ್ಲಾಂಟ್ ಇದು. ಈ ಒಂದು ಸೂರ್ಯಕಾಂತಿ ಜಮೀನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಗೋಟೆ ಗ್ರಾಮದಲ್ಲಿ ಗದ್ದೆಗಳಿಗೆ ನೀರು ನುಗ್ಗಿದೆ. ನೀರಿನ ರಭಸಕ್ಕೆ ಹೊಲದ ಮಣ್ಣು, ಬೆಳೆದಿದ್ದ ಬೆಳೆ ಸರ್ವನಾಶವಾಗಿದೆ. ಗದ್ಯಾಳ ಗ್ರಾಮದಲ್ಲೂ ಕಬ್ಬಿನ ಹೊಲ ಜಲಾವೃತವಾಗಿದೆ. ಲಾರಿ ಸೇತುವೆ ಮೇಲೆ ಎಂಟ್ರಿಯಾಗ್ತಿದ್ದಂತೆ ಸೇತುವೆ ಧ್ವಂಸ. ಮೈಸೂರಿನ ಸರಗೂರು ತಾಲೂಕಿನ ಇಟ್ನಾ ಬಳಿ ಘೋರ ದುರಂತವೊಂದು ತಪ್ಪಿದೆ. ನಿರಂತರ ಮಳೆಯಿಂದಾಗಿ ಶಿಥಿಲಗೊಂಡಿದ್ದ ಸೇತುವೆ ಮೇಲೆ ಭತ್ತ ತುಂಬಿದ ಲಾರಿ ಎಂಟ್ರಿಯಾಗ್ತಾ ಇದ್ದಂತೆ ಏಕಾಏಕಿ ಸೇತುವೆ ಕುಸಿದು ಹೋಯಿತು. ಆದರೆ ಲಾರಿ ಚಾಲಕ ಮತ್ತು ಕಾರ್ಮಿಕರು ಜಸ್ಟ್ ಮಿಸ್ ಆಗಿದ್ದಾರೆ. ರಣಮಳೆಗೆ ಅವಾಂತರಗಳೇ ಸೃಷ್ಟಿಯಾಗಿದ್ದು, ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.